एज अ कैप्टन मुझे लगता है कि यार हाँ मेरे पास धुरंधर हैं टीम में और बहुत सारे. ಇವಾಗ ನಾವೇ ಟೇಬಲ್ ಟಾಪರ್ಸ್ ಗುರು. ಯಪ್ಪ ಏನ್ ಬೌಲಿಂಗ್ ಮಾಡಿದ್ರು ನಮ್ಮ ಆರ್ ಸಿ ಬಿ ಅವರು. ಚಿಂದಿ ಚಿತ್ರಾನ್ನ ಬೌಲಿಂಗ್ ಮಸಾಲ ಒಳ್ಳೆ ಸ್ಪೆಲ್ ಬೌಲಿಂಗ್ ನಮ್ಮ ಆರ್ ಸಿ ಬಿ ಕಡೆ ಇಲ್ಲ. ಅದರಲ್ಲಂತೂ ನಮ್ ರಸಿಕ್ ದಾರ್ ಮಾತ್ರ ಬೆಂಕಿ ಬೌಲಿಂಗ್ ಮಾಡಿದ್ದಾರೆ. ಈ ಚಿಂದುಂಡಿನ ಎಲ್ಲೋ ನಮ್ ಚಿತ್ರಕ ಸಾಕಪ್ಪೆ ಅಂತ ಹೇಳ್ಕೊಂಡ್ಬಿಟ್ಟಿದ್ರು ನಮ್ಮ ಆರ್ ಸಿ ಬಿ ಅವರು. ನಮ್ ಮೊದ್ಲೇ ಅಭಿನಂದನ್ ಬಂದು ತಂದಿದ್ರೆ ಬೇರೆ ಲೆವೆಲ್ ಇರ್ತಿತ್ತು. ಸೂಪರ್ ಬೌಲಿಂಗ್ ಮಾತ್ರ ಇನ್ನ ಭುವನೇಶ್ವರ್ ಆಗ್ಲಿ ಹಜಾರುಡ್ ಆಗ್ಲಿ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರೆ. ಎಲ್.ಎಸ್.ಟಿ ಮತ್ತು ಬೆಂಗಳೂರು ನಿಮ್ಮ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂತ ನಮ್ಮ ಆರ್ ಸಿ ಬಿ ಬೌಲಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ನಮ್ ಕೊಹ್ಲಿ ಅವರಿಗಲ್ಲ, ಬಟ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಅವ್ರು ಸ್ವಲ್ಪ ಇಂಜುರಿ ಆಗಿದ್ರು, ಅದರಿಂದ ರಿಕವರಿ ಆಗಿದ್ದಾರೆ. ಆದ್ರೆ ಇವರು ಬ್ಯಾಟಿಂಗ್ ಮಾತ್ರ ಆಡ್ತಾರೆ, ಅದರಿಂದ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರಲ್ಲ. ಅದೇ ರೀತಿ ಎಲ್.ಎಸ್.ಟಿ ಇಂದ ಮಾರ್ಕ್ ಮತ್ತು ಮಿಚೆಲ್ ಮಾರ್ಷ್ ಓಪನಿಂಗ್ ಮಾಡಿದ್ರೆ, ಈ ಕಡೆಯಿಂದ ನಮ್ಮ ಭುವನೇಶ್ವರ್ ಅವರು ಮೊದಲನೇ ಓವರ್ ಮಾಡ್ತಾರೆ, ಒಳ್ಳೆ ಸ್ಪೆಲ್ ಮಾಡ್ತಾರೆ. ಮಾರ್ಕ್ ನ ರಸಿಕ್ದಾರ್ ಅವರು ಸ್ಲೋ ಬಾಲ್ ಹಾಕಿ ವಿಕೆಟ್ ನ ಪಡಿತಾರೆ. ಸೂಪರ್ ಸ್ಲೋ ಬಾಲ್ ಅದು. ಅದ್ರಲ್ಲಿ ಆದ್ರೆ ನಮ್ಗೆ ಬೇಜಾರಾದ ಸಂಗತಿ ಏನಂದ್ರೆ ರಿಷಬ್ ಪಂತ್ಗೆ ಇಂಜುರಿ ಆಗುತ್ತೆ. ಮಾಡಿದಂತಹ ಬಾಲ್ ಅವರ ಕೈಗೊಡ್ದು ಅವರು ಇಂಜುರಿ ಆಗ್ತಾರೆ, ರಿಟೈರ್ಡ್ ಆಗ್ತಾರೆ. ನೆಕ್ಸ್ಟ್ ಬಂದಂತಹ ಪೂರನ್ಗೆ ನಮ್ಮ ಅಜರುಡ್ ಅವರು ಒಳ್ಳೆ ಬೌಲಿಂಗ್ ನ ಮಾಡಿ ಬೋಲ್ಟ್ ಮಾಡಿ ಮನೆ ಕಳಿಸ್ತಾರೆ. ಇದೇ ರೀತಿ ನೆಕ್ಸ್ಟ್ ಬಡೋಡಿ ಮತ್ತೆ ಮಿಚೆಲ್ ಮಾರ್ಷ್ ಒಳ್ಳೆ ಸ್ಟಾರ್ಟ್ ನ ಕೊಡ್ತಾರೆ. ಆದ್ರೂ ನಮ್ಮ ಹುಡುಗರು ಯಾವುದೇ ಕಾರಣಕ್ಕೂ ಜಾಸ್ತಿ ರನ್ ಕೊಡಲ್ಲ. ಪಾಂಡೆ ಮಾಡಿದಂತಹ ಬೌಲಿಂಗ್ ಗೆ ಮಿಚೆಲ್ ಮಾರ್ಷ್ ಅವರು ಬೋಲ್ಡ್ ಆಗ್ತಾರೆ. ಸೂಪರ್ ಸ್ಪೆಲ್ ಬೌಲಿಂಗ್ ಮಾಡಿದ್ದಾರೆ. ಅದೇ ರೀತಿ ಕೃಣಾಲ್ ಪಾಂಡೆ ಅವರು 100 ವಿಕೆಟ್ ನ ಕಂಪ್ಲೀಟ್ ಮಾಡ್ತಾರೆ IPL ನಲ್ಲಿ. ಒಳ್ಳೆ ಸಾಧನೆ ಗುರು ಇದೆಲ್ಲ. ಅವರು ಪವರ್ ಪ್ಲೇಯಿಂಗ್ ಮಾತ್ರ ಅಜರುಡ್ ಭುವನೇಶ್ವರ್ ಅವರು ಸಿಗ್ತಾರೆ. ಒಳ್ಳೆ ಸೂಪರ್ ಬೌಲಿಂಗ್ ನ ಮಾಡಿ ಎಲ್.ಎಸ್.ಟಿ ಅವ್ರನ್ನ ಕಟ್ ಹಾಕ್ತಾರೆ. ಸಖತ್ ಬೌಲಿಂಗ್ ಮಾತ್ರ ಇದು ಲೈನ್ ಅಪ್. ಚಿತ್ರಾನ್ನ ಬೌಲಿಂಗ್ ಮೊಸರನ್ನ ಮಾಡ್ಬಿಟ್ಟಿದ್ದಾರೆ ಎಲ್.ಎಸ್.ಟಿ ಅವ್ರನ್ನ. ಅವ್ರು ಯಾವುದೇ ಜಾಸ್ತಿ ರನ್ ಹೊಡೆಯಕ್ಕೆ ಆಗ್ಲಿಲ್ಲ ಪವರ್ ಪ್ಲೇ ಅಂತೂ. ರಿಟೈರ್ಡ್ ಆಗಿ ರಿಷಬ್ ಪಂತ್ ಅವರು ಹೊರಗಡೆ ಹೋಗಿದ್ರು. ಮತ್ತೆ ಅವರು ಇಲ್ಲ ನಾನು ಆಡ್ತೀನಿ ಅಂತ ಒಳ್ಳೆ ಡೆಡಿಕೇಶನ್ ಇಂದ ಛಲ ಬಿಡದೆ ಆಡಕ್ ಬರ್ತಾರೆ. ಬಟ್ ಭುವನೇಶ್ವರ್ ಮಾಡಿದ ಸ್ಪೆಲ್ಗೆ ಫುಲ್ ಟಾಸ್ ಬಾಲ್ಗೆ ಪ್ಲೇಸ್ ನ ಹುಡುಕಿ ಬಾಲ್ ಹೊಡಿತಾರೆ. ಬಟ್ ಅಲ್ಲಿ ಸಾಲ್ಟ್ ಇರೋದು ಅವ್ರಿಗೆ ಗೊತ್ತಿಲ್ಲ. ಸಾಲ್ಟ್ ಬೆಂಕಿ ಕ್ಯಾಚ್ ಇರ್ತಿದ್ದಾರೆ. ಸೂಪರ್ ಡೈ ಬೆಂಕಿ ಫೀಲ್ಡಿಂಗ್ ಮಾತ್ರ ಮಿಡ್ ಓವರ್ ಅಲ್ಲಂತೂ ಸೂಪರ್ ಬೌಲಿಂಗ್ ಮಾಡಿದ್ರೆ. ಸ್ವಲ್ಪ ಸ್ಪಿನ್ನರ್ಸ್ ಕಾಸ್ಟ್ಲಿ ಅನ್ಸಿದ್ರು, ಬಟ್ ನಮ್ಮ ಪೇಸರ್ಸ್ ಗಳು ಒಳ್ಳೆ ಸೂಪರ್ ಬೌಲಿಂಗ್ ಮಾಡಿದ್ದಾರೆ. ಡೆತ್ ಓವರ್ ಅಲ್ಲಂತೂ ಸಲಾಮ್ದಾರ್ ಮತ್ತೆ ಭುವನೇಶ್ವರ್ನ ನೆನೆಸ್ಕೋಬೇಕು. ಆ ರೀತಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಒಳ್ಳೆ ಆರ್ಚರ್, ಒಳ್ಳೆ ಲೆಂತ್, ಒಳ್ಳೆ ಸ್ಲೋ ಬಾಲ್, ಸೂಪರ್ ಬೌಲಿಂಗ್ ಮಾತ್ರ. ನಾನಿಲ್ಲಿ ಎಲ್.ಎಸ್.ಟಿ ಅವ್ರನ್ನ 180 to 200 ರನ್ಸ್ ಟಾರ್ಗೆಟ್ ಕೊಡ್ತಾರೆ ಅನ್ಕೊಂಡಿದ್ದೆ. ಬಟ್ ಎಲ್.ಎಸ್.ಟಿ ಅವ್ರನ್ನ ಜಸ್ಟ್ 146 ಗೆ ಕಟ್ ಹಾಕಿದ್ದಾರೆ. ಇದು ನಮ್ಮ ಆರ್ ಸಿ ಬಿ ಈಸಿ ವಿನ್ ಅಂತ ನಾನು ನಂಬ್ತಿದ್ದೀನಿ. ಸೂಪರ್ ಬೌಲಿಂಗ್ ಮಾಡಿದ್ದಾರೆ ಮಾತ್ರ, ನೆಕ್ಸ್ಟ್ ಲೆವೆಲ್. ಭುವನೇಶ್ವರ್ 4 ಓವರ್ಗೆ 27 ರನ್ ಕಟ್ಟು 3 ವಿಕೆಟ್ ನ ತಗೊಂಡ್ರೆ, ನಮ್ಮ ರಸಿಕ್ ದಾರು 4 ಓವರ್ಗೆ 24 ರನ್ ಕೊಟ್ಟು 4 ವಿಕೆಟ್ ನ ತಗೋತಾರೆ. ಅಜರುಡ್ 4 ಓವರ್ಗೆ ಜಸ್ಟ್ 20 ರನ್ಸ್ ನ ಕೊಟ್ಟು 1 ವಿಕೆಟ್ ತಗೋತಾರೆ. ಅದೇ ರೀತಿ ನಾವು ಕೃಣಾಲ್ ಪಾಂಡೆ 4 ಓವರ್ಗೆ 38 ಕೊಟ್ಟು 2 ವಿಕೆಟ್ ನ ಮೇನ್ 2 ವಿಕೆಟ್ ನ ತೆಗಿತಾರೆ. ಸೂಪರ್ ಸ್ಪೆಲ್ ಆಗಿದೆ. ಒಳ್ಳೆ ಬೌಲಿಂಗ್ ಯೂನಿಟ್ ಇದೆ. ಇವಾಗ ನಮ್ಮ ಆರ್ ಸಿ ಬಿ ಒಳ್ಳೆ ಕಲೆ ಬಂತು. ಮೊದಲು ನಾವು ಎಸ್ ದಯಾಲ್ ಬದಲಿಗೆ ನಾವು ಮಿಸ್ ಮಾಡ್ಕೊತಾ ಇದ್ವಿ ಏನಾದ್ರು ರಿಪ್ಲೇಸ್ಮೆಂಟ್ ಕೊಡಕ್ಕೆ. ರಸಿಕ್ ದಾರ್ನ ಇಟ್ಕೊಂಡು ನಾವು ಇನ್ನ ಆಡ್ಸಿರ್ಲಿಲ್ಲ. ಅಭಿನಂದನ್ ಬಂದು ರಸಿಕ್ ದಾರ್ನ ಆಡ್ಸಿ ಒಳ್ಳೇದೇ ಆಯ್ತು. ಸೂಪರ್ ಬೌಲಿಂಗ್ ಮಾಡಿದ್ದಾರೆ. ನನ್ ಬಾಯ್ಸ್ ಮಾತ್ರ ಎಲ್.ಎಸ್.ಟಿ ಅವರು ಕೊಟ್ಟಿರೋಂತ 148 ರನ್ ಟಾರ್ಗೆಟ್ ಮಾಡೋದ್ರಲ್ಲಿ ನಮ್ಮ ಆರ್ ಸಿ ಬಿ ಅವರು 15 ಓವರ್ಗೆ ಟಾರ್ಗೆಟ್ ಮಾಡಿ ಬಿಸಾಕ್ತಾರೆ. ಅದೇ ರೀತಿ ಓಪನರ್ಸ್ ಆಗಿ ಇಂಜುರಿ ಆಗಿದ್ರು ಕೂಡ ಕೊಹ್ಲಿ ಅವರು ಮತ್ತೆ ಸಾಲ್ಟ್ ಕ್ರೀಸ್ಗೆ ಇಳಿತಾರೆ. ಇವಾಗ ಸ್ವಲ್ಪ ಇಂಜುರಿ ಆದ್ರೆ ಸಾಕು, ಫುಲ್ ಮ್ಯಾಚ್ ಫುಲ್ ಡೇನೆ ರೆಸ್ಟ್ ತಗೊಳ್ಳೋ ಈ ಕಾಲದಲ್ಲಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಆಡ್ತೀನಿ ಅಂತ ಓಪನರ್ ಆಗಿ ಆತರ ಏಜ್ ಆಗಿದ್ರು T20 ರಿಟೈರ್ಮೆಂಟ್ ಓಪನರ್ ಬಂದು ಓವರ್ ಪ್ಲೇಲಿ ಒಳ್ಳೆ ಅಡಿಪಾಯ ಹಾಕೊಡ್ತಾರೆ. ಬಟ್ ನಮ್ ಸಾಲ್ಟ್ ಅವರು ಪ್ರಿನ್ಸ್ ಯಾದವ್ಗೆ ಬೋಲ್ಡ್ ಆಗ್ತಾರೆ. ಅವರು ಒಂದ್ ಬೌಂಡ್ರಿ ಮಾತ್ರ ಹೊಡಿತಾರೆ ಅಷ್ಟೇ. ಜಸ್ಟ್ 7 ರನ್ಸ್ಗೆ ಪ್ರಿನ್ಸ್ ಯಾದವ್ಗೆ ಬೋಲ್ಡ್ ಆಗ್ತಾರೆ. ಅದೇ ರೀತಿ ನೆಕ್ಸ್ಟ್ ನಮ್ ಕನ್ನಡಿಗ ದೇವದತ್ ಪಡಿಕಲ್ ಅವರು ಎಂಟ್ರಿ ಕೊಡ್ತಾರೆ. ದೇವದತ್ ಪಡಿಕಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು
50 ರನ್ ಪಾರ್ಟ್ನರ್ಶಿಪ್ ನ ಮಾಡಿ ಒಳ್ಳೆ ಪವರ್ ಪ್ಲೇ ಅಲ್ಲಿ ಒಳ್ಳೆ ಅಡಿಪಾಯ ಹಾಕೊಡ್ತಾರೆ. ಅದೇ ರೀತಿ ಫ್ಯಾನ್ಸ್ ಗೆ ನಿರಾಸೆ ಮೂಡಿಸಿದಂತ ನಮ್ಮ ಕನ್ನಡಿಗ ಪಡಿಕಲ್ ಜಸ್ಟ್ 10 ರನ್ ಹೊಡೆದು ಔಟ್ ಆಗ್ತಾರೆ. ನೆಕ್ಸ್ಟ್ ಕ್ರೀಸ್ ಗೆ ಬಂದಿದ್ದೆ ನಮ್ ದುರಂದರ್ ಕ್ಯಾಪ್ಟನ್ ರಾಪ. ಇವರು ಒಳ್ಳೆ ಇನ್ನಿಂಗ್ಸ್ ನ ಆಡ್ತಾರೆ ಕೊಹ್ಲಿ ಜೊತೆ. ಬಟ್ ಕೊಹ್ಲಿ 49ಕ್ಕೆ ಔಟ್ ಆಗ್ತಾರೆ. ನಾವು 50 ಮಾಡ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿನ ಸಂಗತಿ. ಆದ್ರೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಮ್ ಕೊಹ್ಲಿ ಅವ್ರಿಗೆ ಈ ಸಲ ಆರೆಂಜ್ ಕಪ್ ಹೋಲ್ಡರ್ ಆಗಿ ನಮ್ ಕೊಹ್ಲಿ ಅವರು ಇದ್ದಾರೆ. ಇವಾಗ 225 ರನ್ ಹೊಡೆದಿದ್ದಾರೆ. ನೆಕ್ಸ್ಟ್ ಅವರು ಆವಿಷ್ ಖಾನ್ಗೆ ವಿಕೆಟ್ ಕೊಟ್ಟು ಪೆವಿಲಿಯನ್ ಗೆ ತಲುಪ್ತಾರೆ. ನೆಕ್ಸ್ಟ್ ಬರೋದೇ ನಮ್ ಜಿತೇಶ್ ಶರ್ಮಾ ಮತ್ತೆ ಪಟೇಲ್ ಒಳ್ಳೆ ಇನ್ನಿಂಗ್ಸ್ ನ ಆಡಿ ಮುಂದೆ ಬೇಗ ಫಿನಿಶ್ ಮಾಡೋ ತರ ರನ್ ನ ತಗೋ ಹೋಗ್ತಾರೆ. ಅದೇ ರೀತಿ ಇನ್ನ ನಮ್ ಜಿತೇಶ್ ಶರ್ಮಾ ರಿವೆಂಜ್ ನ ತೀರಿಸ್ಕೊಳ್ತಾರೆ. ಅದು ಯಾರಿಸ್ ರಾತ್ರಿ ಜೊತೆ ನಮ್ಮ ಜಿತೇಶ್ ಶರ್ಮಾ ಅವರು ರಿವೆಂಜ್ ನ ತೀರಿಸ್ಕೊತಾರೆ. 2 6 2 4 12ನೇ ಓವರ್ಲಿ ಚೆಚ್ಚಿ ಬಿಸಾಕ್ತಾರೆ. ಬೆಂಕಿ ಬ್ಯಾಟಿಂಗ್ ಆಡ್ತಾರೆ. ಜೊತೆಗೆ ಪಡಿದರ್ ಅವರು ಕೂಡ ಒಳ್ಳೆ ಇನ್ನಿಂಗ್ಸ್ ನ ಆಡಿ 3 4 1 6 ನ ಹೊಡೆದು ಅವರು ಕೂಡ ಔಟ್ ಆಗ್ತಾರೆ. ನೆಕ್ಸ್ಟ್ ನಮ್ ಜಿತೇಶ್ ಶರ್ಮಾ ಅವರು ಕೂಡ ಅವ್ರ ಜೊತೆಗೆ ಔಟ್ ಆಗಿ ಹೋಗ್ತಾರೆ. ಟೀಮ್ ಡೇವಿಡ್ ಮತ್ತು ಶಫರ್ಡ್ ಕೊನೆಯಲ್ಲಿ ಒಳ್ಳೆ ಫಿನಿಶಿಂಗ್ ನ ಕೊಡ್ತಾರೆ. ಹಂಗೆ ನಮ್ RCB ಕೂಡ ವಿನ್ ಆಗುತ್ತೆ. ಆದ್ರೆ LSG ಅಲ್ಲಿ ಪ್ರಿನ್ಸ್ ಯಾದವ್ ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ. ಜೊತೆಗೆ ಆವಿಷ್ ಖಾನ್ ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಪ್ರಿನ್ಸ್ ಯಾದವ್ 3 ಓವರ್ಗೆ 30 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರೆ ಆವಿಷ್ ಖಾನ್ ಕೂಡ 2 ವಿಕೆಟ್ ನ ತಗೋತಾರೆ. ಇದಕ್ಕೆ ಅದೇ ರೀತಿ ನಮ್ಮ RCB ಇವಾಗ ಟಾಪ್ ನಂಬರ್ 1 ಟೇಬಲ್ ನಲ್ಲಿ ಇವಾಗ ಗೊತ್ತಲ್ಲ, ಈ ಸಲ ಕಪ್ ನಮ್ದೆ. ಇವಾಗ ಟೇಬಲ್ ಟಾಪರ್ಸ್ ನಾವಾಗಿದ್ದೀವಿ. ಇವಾಗ ನಾವು 15 ಓವರ್ಗೆ ಬೇಗ ರನ್ ಚೇಸ್ ಮಾಡಿರೋದಕ್ಕೆ ನಾವು ಇವಾಗ ಒಳ್ಳೆ ರನ್ ಕೂಡ ಪ್ಲೇಸ್ ಅಲ್ಲಿ ಇದೆ. ಮೊದ್ಲಾದ್ರೆ ನಾವು ಯಾರ ಮೇಲಾದ್ರೂ ಡಿಪೆಂಡ್ ಆಗ್ತಾ ಇದ್ವಿ. ಕೊಹ್ಲಿ ಆಗಿರ್ಬೋದು, ಇಲ್ಲ ಹೆಬಿಡಿ ಆಗಿರ್ಬೋದು. ಇವಾಗ ನಾವು ವಿಕೆಟ್ ಬೇಗ ಬಿದ್ರು ನಾವು ತಲೆನೇ ಕೆಡ್ಸ್ಕೊಳ್ಳಂಗಿಲ್ಲ. ಯಾರೇ ಬಂದ್ರು ಕೂಡ ಎಲ್ಲ ಒಳ್ಳೆ ಫಿನಿಶಿಂಗ್ ಮಾಡಿ RCB ತಂಡನ ಗೆಲ್ಸಕ್ಕೆ ಅಂತ ನಿಂತಿದ್ದಾರೆ. ಒಳ್ಳೆ ದುರಂದರ್ಗಳಾಗಿದ್ದಾರೆ ಎಲ್ಲರೂ. एज ए कैप्टन मुझे लगता है कि आप हाँ मेरे पास धुरंधर हैं टीम में वो बहुत सारे. ಸೂಪರ್ ಬ್ಯಾಟಿಂಗ್ ಲೈನ್ ಅಪ್ ಅಂಡ್ ಬೌಲಿಂಗ್ ಲೈನ್ ಅಪ್ ಮಾತ್ರ ಬೆಂಕಿ. ಈ ಸಲ ಇನ್ನೊಂದು ಕಪ್ ಕೂಡ ಲೋಡಿಂಗ್ ಅಲ್ಲಿ ಇದೆ. ಈ ಸಲ ಕೂಡ ನಮ್ದೇ ಕಪ್ಪು. ಜೈ RCB. ಸೂರ್ಯವರ್ಧನ್ ಹೇಳಿದ ಹಾಗೆ ರಣಹದ್ದುಗಳು ಕಾಯ್ತಾ ಇದ್ವು. ಆದರೆ ಆಗ್ಲೇ ಅಲ್ಲಿ ಇನ್ನೊಬ್ಬ ಹೆಜ್ಜೆ ಇಟ್ಟಿರೋ ಸುದ್ದಿ ಯಾರಿಗೂ ತಲುಪಲಿಲ್ಲ.